ಪಾಸ್ವರ್ಡ್ಗಳನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಈ ರೀತಿ ಪಾಸ್ವರ್ಡ್ ಕೂಡ ಇಡಬೇಡಿ. ಬರೀ ಯಾವ ರೀತಿ ಅಂತ ಹೇಳ್ತೇನೆ. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವತ್ತಿನ ದಿನಗಳಲ್ಲಿ ಬ್ಯಾಂಕಿಂಗ್, ಸೋಷಿಯಲ್ ಮೀಡಿಯಾ, ಇಮೇಲ್, ಆನ್ಲೈನ್ ಶಾಪಿಂಗ್, ಸರ್ಕಾರಿ ಸೇವೆಗಳು ಹೀಗೆ ಎಲ್ಲವೂ ಪಾಸ್ವರ್ಡ್ ಮೇಲೆ ನಿಂತಿದೆ. ಹಾಗಾಗಿ ಪಾಸ್ವರ್ಡ್ ಯಾಕೆ ಸ್ಟ್ರಾಂಗ್ ಆಗಿರಬೇಕು, ಸುಲಭವಾಗಿ ಪಾಸ್ವರ್ಡ್ ಬಳಸಿದರೆ ಅಪಾಯ ಇದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತೇನೆ. ಪಾಸ್ವರ್ಡನ್ನು ನಿಮ್ಮ ಡಿಜಿಟಲ್ ಖಾತೆಗೆ ಕೀಲಿಯಂತೆ ಮನೆಯ ಬೀಗ ನಿಮ್ಮ ವಸ್ತುವನ್ನು ಹೇಗೆ ರಕ್ಷಿಸುತ್ತವೋ ಹಾಗೆಯೇ ಪಾಸ್ವರ್ಡ್ ನಿಮ್ಮ ಆನ್ಲೈನ್ ಖಾತೆ ಮತ್ತು ಡೇಟಾವನ್ನು ರಕ್ಷಿಸುತ್ತದೆ. ಪಾಸ್ವರ್ಡ್ ವೀಕ್ ಆಗಿದ್ದರೆ ಬೇರೆಯವರಿಗೆ ಸುಲಭವಾಗಿ ನಿಮ್ಮ ಖಾತೆಗೆ ಲಾಗಿನ್ ಆಗಬಹುದು. ಇದರಿಂದ ತುಂಬ ಸಮಸ್ಯೆಗಳು ಕೂಡ ಆಗುತ್ತದೆ. ಪಾಸ್ವರ್ಡ್ 1, 2 ಇಡುವುದು ಅಥವಾ ತಮ್ಮ ಹೆಸರು, ಜನ್ಮದಿನ ಅಥವಾ ಮೊಬೈಲ್ ನಂಬರ್ಗಳಂಥ ಸುಲಭ ಪಾಸ್ವರ್ಡ್ಗಳನ್ನು ಬಳಸುತ್ತಾರೆ. ಹ್ಯಾಕರ್ಗಳು ಇಂತಹ ಪಾಸ್ವರ್ಡ್ಗಳ ಮೇಲೆ ಮೊದಲು ಕಣ್ಣಿಡುತ್ತಾರೆ. ಸೈಬರ್ ಕ್ರಿಮಿನಲ್ ವಿಶೇಷಗಳು ಕಂಪ್ಯೂಟರ್ ಪ್ರೋಗ್ರಾಮ್ ಬಳಸಿ ಕೇವಲ ಸೆಕೆಂಡ್ಗಳಲ್ಲಿ ಲಕ್ಷಾಂತರ ಪಾಸ್ವರ್ಡ್ಗಳನ್ನು ಕೂಡ ಪ್ರಯತ್ನಿಸಬಹುದು. ಇದನ್ನು ಅಥವಾ ಕೆಲವು ಅಟ್ಯಾಕ್ಗಳು ಎನ್ನುತ್ತಾರೆ. ಉದಾಹರಣೆಗೆ ನಿಮ್ಮ ಪಾಸ್ವರ್ಡ್ ಸ್ವಲ್ಪ ಕಠಿಣವಾಗಿರಲಿ, ಅಥವಾ ಇದೆಲ್ಲ ಎಕ್ಸ್ಟ್ರಾ ಸೇರಿಸಿ ನಿಮಗೇ ಅಷ್ಟು ನೆನಪಿರಬಾರ್ದು. ಅಂತಹ ಪಾಸ್ವರ್ಡ್ ರಚಿಸಿ ನೀವು ಯಾವುದಾದ್ರಲ್ಲಿ ಬರೆದಿಟ್ಕೊಳ್ಳಿ. ಅಂತಹ ಪಾಸ್ವರ್ಡ್ ಮಾಡಿದರೆ ನಿಮ್ಮ ಅಕೌಂಟ್ ಕೂಡ ಸೇಫ್ ಆಗಿರುತ್ತೆ. ಅದರಿಂದ ಡೇಟ್ ಆಫ್ ಬರ್ತ್, ನಂಬರ್, ಮೊಬೈಲ್ ನಂಬರ್, ಕೊನೆ ನಂಬರ್ ಇರೋದಂತೆ ಅದೆಲ್ಲ ಇಡಲಿಕ್ಕೆ ಹೋಗಬೇಡಿ. ಸ್ಟ್ರಾಂಗ್ ಆಗಿಟ್ಟು ಎಲ್ಲ ಮಿಕ್ಸ್ ಆಗಿಟ್ಟು ಅಂತ ಲವ್ ಯು ಸೊ ಮಚ್. ಥ್ಯಾಂಕ್ ಯು.